ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಶರಣ್ಸ್ ಕ್ಲಾಸಸ್. ಏನ್ ಮಾಡ್ತಿದೀವಿ ಅಂತಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿಯ ಸೂಪರ್ 30 ಕ್ವಶನ್ಸ್ ಅಂದ್ರೆ ಪ್ರೀವಿಯಸ್ ಇಯರ್ ಆಲ್ರೆಡಿ ಕ್ವಶನ್ ಕೇಳಿರ್ತಕ್ಕಂಥದ್ದನ್ನ ನಾವು ಏನ್ ಮಾಡ್ತಿದೀವಿ ಇಲ್ಲಿ ರಿಪೀಟ್ ಆಗಿ ನೋಡ್ತಿದ್ವಿ, ರೈಟಾ? ಸೊ ಡೈಲಿ ಒಂದು ವಿಡಿಯೋದಲ್ಲಿ 30 ಕ್ವಶನ್ ಅನ್ನ ನೋಡ್ತೀವಿ. ಇವಾಗ ಪ್ರಸ್ತುತವಾಗಿ PSI ಟೆಸ್ಟ್ ಸೀರೀಸ್ ನಡೀತಿದೆ. PSI ಸೀರೀಸ್ ಒಂದು ನಡೀತಿದೆ. ಸೊ 2000ಕ್ಕೂ ಅಧಿಕ ಪ್ರೀವಿಯಸ್ ಇಯರ್ ಕ್ವಶನ್ ಗಳನ್ನ ಅಂದ್ರೆ PC ಇಂದ KS ವರ್ಗು ನಾವು ಕ್ವಶನ್ಸ್ ಅನ್ನು ನೋಡ್ಬೇಕು ಅಂತ ಟಾರ್ಗೆಟ್ ಹಾಕೊಂಡಿದ್ದೀವಿ. ಕೇವಲ ಸೈನ್ಸ್ ಅಲ್ಲ, ಎಲ್ಲಾ ಸಬ್ಜೆಕ್ಟ್ ಗಳ ಮೇಲೂ ಈ ಒಂದು ಫಾರ್ಮೆಟ್ ಅನ್ನ ನಾನು ಮಾಡ್ತಾ ಹೋಗ್ತೀನಿ, ರೈಟ್? ಸೊ ಇವತ್ತು ಅಗೈನ್ 30 ಕ್ವಶನ್ ನೋಡ್ತೀವಿ ನಿಮ್ಮ ಸೈನ್ಸ್ ಕಡೆಯಿಂದ. ಇಲ್ಲಿ ಕೂಡ ಸೂಪರ್ 30 ಕ್ವಶನ್ಸ್ ಅನ್ನ ನೋಡ್ತೀವಿ, ರೈಟ್? ಸೊ ಮೊದಲ ಕ್ವಶನ್ ನೋಡ್ತಾ ಬರ್ರಿ. ಅಲ್ಫಾ ಕೆರಾಟಿನ್ ಒಂದು ಪ್ರೋಟೀನ್ ಆಗಿದ್ದು ಈ ಕೆಳಗಿನ ಯಾವುದನ್ನ ಒಳಗೊಂಡಿರುತ್ತದೆ? ಉಣ್ಣೆ, ರಕ್ತ, ಮೊಟ್ಟೆ, ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಏನು ಅಂತಂದ್ರೆ ಉಣ್ಣೆ. ಉಣ್ಣೆ ಅಲ್ಫಾ ಕೆರಾಟಿನ್ ಅಂತಕ್ಕಂಥ ಪ್ರೋಟೀನ್ ಉಣ್ಣೆಯಲ್ಲಿ ಕಂಡು ಬರುತ್ತೆ. ಓಕೆ, ಕುರಿ ಉಣ್ಣೆ ಅಂತ ಕೇಳಿದೀರಾ? ಸೊ ಅದು. ನೆಕ್ಸ್ಟ್ ನೋಡ್ರಿ, ನ್ಯೂಕ್ಲಿಯರ್ ರಿಯಾಕ್ಟರ್ ನಲ್ಲಿ ಈ ಕೆಳಗಿನ ಯಾವುದನ್ನ ಮಧ್ಯಸ್ಥಗಾರನಾಗಿ ಉಪಯೋಗಿಸಲ್ಪಡುತ್ತದೆ? ನೋಡ್ರಿ, ಯಾವುದು ಮಧ್ಯಸ್ಥಗಾರ ಅಂದ್ರೆ ಮಾಡರೇಟರ್ ಆಗಿ ಯೂಸ್ ಮಾಡ್ತೀವಿ. ಮಾಡರೇಟರ್ ಅಂತ ಕೊಡ್ತಾನೆ, ಮಾಡರೇಟರ್. ಭಾರವಾದ ನೀರು, ಚಿನ್ನ, ಗ್ರಾಫೈಟ್, ಯಾವುದು ಅಲ್ಲ. ಇದಕ್ಕೆ ಆನ್ಸರ್ ಎ ಮತ್ತು ಸಿ ಎರಡು ಆಗ್ತವೆ ಸರ್. ಭಾರವಾದ ನೀರು H2O, D2O, ಡ್ಯೂಟೇರಿಯಂ ಆಕ್ಸೈಡ್ ಅಂತ ಬರುತ್ತೆ. D2O ಭಾರವಾದ ನೀರು ಮತ್ತೆ ಗ್ರಾಫೈಟ್ ಇವೆರಡನ್ನೂ ಬಳಸ್ತೀವಿ. ಎ ಮತ್ತು ಸಿ ಇದು ಗ್ರೇಸ್ ಬಂದಿರ್ತದೆ, ಎರಡು ಆನ್ಸರ್ ಆಗ್ತದೆ, ರೈಟಾ? ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನ ಯಾವ ಒಂದು ಮೂಲ ವಸ್ತುವನ್ನ ಕೃತಕವಾಗಿ ತಯಾರಿಸುತ್ತಾರೆ ಮತ್ತು ನೈಸರ್ಗಿಕವಾಗಿ ಉಂಟಾಗುವುದಿಲ್ಲ? ಯಾವ ವಸ್ತು, ಯಾವ ಧಾತು ನೈಸರ್ಗಿಕವಾಗಿ ಕಂಡು ಬರಲ್ಲ ಅಂತ ಕೇಳತ್ತನ. ಕಲ್ಲಿದ್ದಲು ಕಂಡು ಬರ್ತದ್ರಿ. ವಜ್ರ ಹೌದು, ಭೂಮಿಗೆ ಸಿಗ್ತದ. ಯುರೇನಿಯಂ ಅಫ್ಕೋರ್ಸ್ ಸಿಗ್ತದ. ಪ್ಲುಟೋನಿಯಂ ಸಿಗಲ್ರಿ. ಪ್ಲುಟೋನಿಯಂ ಅನ್ನ ತಯಾರು ಮಾಡ್ತಾರೆ. ಪ್ಲುಟೋನಿಯಂ ನಾವು ನೈಸರ್ಗಿಕವಾಗಿ ಕಂಡು ಬರಲ್ಲ ಅಂತ ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ, ಸೊಳ್ಳೆಗಳ ಜೀವ ವೈಜ್ಞಾನಿಕ ನಿಯಂತ್ರಣಕ್ಕಾಗಿ ಈ ಕೆಳಗಿನ ಯಾವುದನ್ನ ಉಪಯೋಗಿಸುತ್ತಾರೆ? ಅಂದ್ರೆ ಬಯೋಲಜಿಕಲಿ ಕಂಟ್ರೋಲ್ ಮಾಡ್ಬೇಕು ಸೊಳ್ಳೆಗಳನ್ನ. ಹೆಂಗ್ ಮಾಡ್ತೀವಿ? ಮಾವು, DDT, ಗೊಬ್ಬರ, ಗಾಂಬೂಸಿಯಾ ಅಂತೆ. ಆಪ್ಷನ್ ಡಿ ಗಾಂಬೂಸಿಯಾ. ಗಾಂಬೂಸಿಯಾ ಮೀನು ಅಂತ ಬರುತ್ತೆ. ಇದು ಮೀನಿನ ಹೆಸರು, ಒಂದು ಮೀನಿನ ತಳಿಯ ಹೆಸರು ಗಾಂಬೂಸಿಯಾ ಮೀನು ಅಂತ. ಈ ಮೀನ್ ಏನಾದ್ರೂ ನೀವು ಬಿಟ್ರಿ ಅಂತಂದ್ರೆ ಅದು ಸೊಳ್ಳೆಗಳ ಲಾರ್ವಾ, ಅವೇನ್ ಮಕ್ಳು ಇರ್ತಾವಲ್ರಿ ಅವನ್ ತಿಂತದ್ರಿ ಇದು. ಸೊ ಬಯೋಲಜಿಕಲಿ ಕಂಟ್ರೋಲ್ ಆಗ್ತದ. ತಿಂತ್ರೆ ಮುಗೀತು. ಒಂದ್ ಜೀವಿನ ತಿಂತಿದೆ, ಸೊ ಬಯೋಲಜಿಕಲಿ ಕಂಟ್ರೋಲ್ ಆಯ್ತಾ? ಸೊ ಅದೇ ಗಾಂಬೂಸಿಯಾ ಮೀನು ಅಂತ ಬರುತ್ತೆ. ಇಂಪಾರ್ಟೆಂಟ್ ಇದು. ನೋಡ್ರಿ, ನೆಕ್ಸ್ಟ್ ನೋಡ್ರಿ, ಕ್ರಯೋಜೆನಿಕ್ ಟೆಕ್ನಾಲಜಿ ಇದರಲ್ಲಿ ಉಪಯೋಗಿಸುತ್ತಾರೆ. ಕ್ರಯೋಜೆನಿಕ್ ಟೆಕ್ನಾಲಜಿ ಎಲ್ಲಿ ಉಪಯೋಗ ಮಾಡ್ತಾರೆ? ಕ್ರಯೋಜೆನಿಕ್ ಟೆಕ್ನಾಲಜಿ ತುಂಬಾ ಇಂಪಾರ್ಟೆಂಟ್, ಮಾಡರ್ನ್ ಟೆಕ್ನಾಲಜಿ. ಓಕೆ, ನ್ಯೂಕ್ಲಿಯರ್ ರಿಯಾಕ್ಟರ್, ಫೋಟೋವೋಲ್ಟೈಕ್ ಸೆಲ್ಗಳು, ಕೃತಕ ಮೋಡ ನಿರ್ಮಾಣ, ರಾಕೆಟ್ ವಿಜ್ಞಾನ, ರಾಕೆಟ್ ಸೈನ್ಸ್. ಆಪ್ಷನ್ ಡಿ ರಾಕೆಟ್ ಗಳಲ್ಲಿ ಬಳಸ್ತಾರೆ. ಕ್ರಯೋಜೆನಿಕ್ ಎಂಜಿನ್ಸ್ ಅಂತ ಬರುತ್ತೆ, ಸ್ವಲ್ಪ ಡೀಟೇಲ್ಡ್ ಆಗಿ ನೋಡ್ರಿ. ಕ್ರಯೋಜೆನಿಕ್ ಎಂಜಿನ್ಸ್ ಯಾವ್ದು ಬಳಸ್ತಾರೆ? ಅಲ್ಲಿ ಯಾವ ಒಂದು ಫ್ಯೂಲ್ ಅನ್ನ ಬಳಸ್ತಾರೆ? ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನ್ನ ದ್ರವೀಕರಿಸಿ ಇದನ್ನ ಬಳಸ್ತಾರೆ, ರೈಟಾ? ಈ ಪಾಯಿಂಟ್ ಅನ್ನ ಸ್ವಲ್ಪ ಡೀಪ್ ಆಗಿ ಓದ್ಕೊಳ್ರಿ, ಮುಂದೆ ಎಕ್ಸಾಮ್ ಬರುತ್ತೆ. ನೆಕ್ಸ್ಟ್ ನೋಡ್ರಿ, ಉಷ್ಣತೆ ಯಾವ ಮಟ್ಟದಲ್ಲಿ ಡಿಗ್ರಿ ಸೆಲ್ಸಿಯಸ್ ಮತ್ತು ಡಿಗ್ರಿ ಫ್ಯಾರನೈಟ್ ಒಂದೇ ಆಗಿರುತ್ತದೆ? ಎರಡು ಸೇಮ್ ಆಗಿರ್ತವೆ. ಯಾವ ಒಂದು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಅಂತ ಕೇಳ್ತಿದ್ದಾರೆ. ನೋಡ್ರಿ, 40 ಡಿಗ್ರಿ, -40 ಡಿಗ್ರಿ, 40 ಡಿಗ್ರಿ, 0 ಡಿಗ್ರಿ, 270 ಡಿಗ್ರಿ. ಆಪ್ಷನ್ ಎ -40 ಡಿಗ್ರಿ. ಅಂದ್ರೆ ಉಷ್ಣಕ್ಕೆ ತುಂಬಾ ಯೂನಿಟ್ ಇದಾವೆ, ಫ್ಯಾರನೈಟ್, ಡಿಗ್ರಿ ಸೆಲ್ಸಿಯಸ್, ಕೆಲ್ವಿನ್. ಸೊ ಯಾವ ಒಂದು ತಾಪಮಾನದಲ್ಲಿ ಏನಾಗ್ತದೆ? ಫ್ಯಾರನೈಟ್ ಡಿಗ್ರಿ ಸೆಲ್ಸಿಯಸ್ ಸೇಮ್ ಅನಿಸ್ತವೆ -40 ಡಿಗ್ರಿಯಲ್ಲಿ. ಓಕೆ, ಅದಕ್ಕೆ ಫಾರ್ಮುಲಾ ಅದ, ಗೊತ್ತದ ನಿಮ್ಗ? ಚೆಕ್ ಮಾಡ್ರಿ, ಆ ಫಾರ್ಮುಲಾ ಹಾಕಿ ಚೆಕ್ ಮಾಡ್ರಿ. ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನ ಯಾವುದರ ಐಸೋಟೋಪ್ ಅನ್ನ ವೈದ್ಯ ವಿಜ್ಞಾನದಲ್ಲಿ ಉಪಯೋಗಿಸಲ್ಪಡ್ತದೆ? ವೈದ್ಯ ವಿಜ್ಞಾನ ಅಂತಂದ್ರೆ ನಿಮ್ಮ ಮೆಡಿಕಲ್ ಅಲ್ಲಿ ಯಾವ್ದನ್ನ ಬಳಸ್ತಾರೆ ಅಂತ ಕೇಳುತ್ತಾರೆ. ಆಪ್ಷನ್ ಎ ಕೋಬಾಲ್ಟ್, ಕಾರ್ಬನ್, ಪೊಟ್ಯಾಷಿಯಂ, ಮೇಲಿನ ಎಲ್ಲವು. ಇದಕ್ಕೆ ಆನ್ಸರ್ ಕೋಬಾಲ್ಟ್. ಕೋಬಾಲ್ಟ್ 60 ಅಂತ ಬರುತ್ತೆ. ಕೋಬಾಲ್ಟ್ 60 ಅಂತ ಬರುತ್ತೆ, ರೈಟಾ? ಸೊ ಇದನ್ನ ನಿಮ್ಮ ಕ್ಯಾನ್ಸರ್ ಅಲ್ಲಿ ಬಳಸ್ತೀವಿ. ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಇದನ್ನ ಬಳಸ್ತೀವಿ. ಓಕೆ, ನೆಕ್ಸ್ಟ್, ದಿ ಒರಿಜಿನ್ ಆಫ್ ಸ್ಪೀಸಿಸ್ ಸಂಬಂಧಪಟ್ಟಿರುವುದು ಎದಕ್ಕೆ? ಜೀವ ವಿಜ್ಞಾನ, ಇತಿಹಾಸ, ಭೂಗೋಳ, ಜೆರಂಟಾಲಜಿ. ಆಪ್ಷನ್ ಎ ಜೀವ ವಿಜ್ಞಾನ. ದಿ ಒರಿಜಿನ್ ಆಫ್ ಸ್ಪೀಸಿಸ್ ಅನ್ನೋ ಬುಕ್ ಇದು ಚಾರ್ಲ್ಸ್ ಡಾರ್ವಿನ್ ಅವರು ಬರೀತಾರೆ, ದ ಒರಿಜಿನ್ ಆಫ್ ಸ್ಪೀಸಿಸ್. ಓಕೆ, ಸೊ ನಮ್ಮ ಬಯಾಲಜಿಕಲಿ ಸಂಬಂಧಪಟ್ಟಿರ್ತದೆ. ಜೀವ ವಿಜ್ಞಾನ ಯಾವ ರೀತಿ ನಮ್ಮ ಪ್ರಾಣಿಗಳು ಅಥವಾ ನಾವು ಉಗಮ ಹೊಂದಿದ್ವಿ ಅದ್ರ ಬಗ್ಗೆ ಹೇಳ್ತದೆ. ಓಕೆ, ಎವಲ್ಯೂಷನ್ ಬಗ್ಗೆ ಮಾತಾಡ್ತದೆ. ನೆಕ್ಸ್ಟ್, ಪೂರ್ಣ ಆಂತರಿಕ ಪ್ರತಿಫಲನ. ನೋಡ್ರಿ, ಲಾಸ್ಟ್ ವಿಡಿಯೋ ಬಗ್ಗೆನೇ ಮಾತಾಡಿದೀವಿ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್.
ಓಕೆ, ಯಾವ ವಸ್ತುವಿನಿಂದ ಬೆಳಕು ಪ್ರವೇಶಿಸದಾಗ ಸಾಧ್ಯವಾಗುತ್ತದೆ ಅಂತ ಕೇಳಿದರೆ ನೀರಿನಿಂದ ಗಾಳಿಗೆ, ಗಾಳಿಯಿಂದ ನೀರಿಗೆ, ಮೇಲಿನ ಎರಡು ಯಾವುದೂ ಅಲ್ಲ. ಇದಕ್ಕೆ ಆನ್ಸರ್ ಆಪ್ಷನ್ ಬಿ, ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಹೋದಾಗ ಆಗ್ತದೆ. ರೈಟಾ? ಓಕೆ, ನೆಕ್ಸ್ಟ್, ಮನುಷ್ಯನ ನರವ್ಯೂಹಕ್ಕೆ ಯಾವ ವಾಯು ಮಾಲಿನ್ಯಕಾರಕವು ಪರಿಣಾಮ ಉಂಟು ಮಾಡುತ್ತದೆ? ಮನುಷ್ಯನ ನರವ್ಯೂಹಕ್ಕೆ, ನಮ್ಮ ಬ್ರೈನ್ಗೆ ಯಾವ್ದು ಎಫೆಕ್ಟ್ ಆಗುತ್ತೆ ಅಂತಂದ್ರೆ ಪಾದರಸ, SO2, NO2, ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಆನ್ಸರ್ ಪಾದರಸ, ಮರ್ಕ್ಯೂರಿ, ಮರ್ಕ್ಯೂರಿ ಅಂತ ಕರಿತೀವಿ. ಸೊ ನೀವು ಮೀನಾಮಾಟ ರೋಗ ಅಂತ ಕೇಳಿರ್ತೀರಿ, ಮೀನಾಮಾಟ ರೋಗ. ರೈಟಾ? ಸೊ ಇದರಿಂದಾನೇ ಕಂಡು ಬರುತ್ತೆ. ಅದು ಬ್ರೈನ್ ನ ನರ್ವಸ್ ಸಿಸ್ಟಮ್ಗೆ ಏನಾಗುತ್ತೆ ಅಂತಂದ್ರೆ ಎಫೆಕ್ಟ್ ಆಗುತ್ತೆ, ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ, ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತೆ. ರೈಟ್? ನೆಕ್ಸ್ಟ್ ನೋಡ್ರಿ, ಸಿಸೇರಿಯನ್ ಅಥವಾ ಸಿ ಸೆಕ್ಷನ್ ಸಂಬಂಧಿಸುವುದು. ಸಿಸೇರಿಯನ್ ಅಂತ ಕೇಳಿರ್ತೀರಿ, ಮಕ್ಕಳ ಜನನ, ಹರ್ನಿಯಾ ಚಿಕಿತ್ಸೆ, ರೆಟಿನಾ ಚಿಕಿತ್ಸೆ, ಹೃದಯ ಶಸ್ತ್ರಚಿಕಿತ್ಸೆ. ಮಕ್ಕಳ ಜನನ, ಸಿಜೇರಿಯನ್ ಆಗ್ಯದ ಅಂತ ನೋಡ್ರಿ, ಆಪರೇಷನ್ ಮಾಡಿ ಮಗು ತೆಗ್ದಾರಂತಾರಲ್ಲ, ಅದೇ ಸಿಜೇರಿಯನ್, ಮಕ್ಕಳ ಜನನಕ್ಕೆ ಸಂಬಂಧಪಟ್ಟಿದೆ. ನೆಕ್ಸ್ಟ್ ನೋಡ್ರಿ, ಕಾರ್ಬನ್ 14 ಈ ಡೇಟಿಂಗ್ ಮಾಡುವಾಗ ಇವನ್ನ ಉಪಯೋಗಿಸುತ್ತಾರೆ. ಕಾರ್ಬನ್ ಐಸೋಟೋಪ್, ಕಾರ್ಬನ್ ಎಲೋಟ್ರೋಪ್, ಎಲೆಕ್ಟ್ರಾನಿಕ್ ಸಾಧನಗಳು ಯಾವುದೂ ಅಲ್ಲ. ಆಪ್ಷನ್ ಎ, ಕಾರ್ಬನ್ ಐಸೋಟೋಪ್ ಗಳನ್ನ ಬಳಕೆ ಮಾಡ್ತಾರೆ. ರೈಟ್? ಸೊ ನೆಕ್ಸ್ಟ್ ನೋಡ್ರಿ, ಯಾವ ವಿಟಮಿನ್ ಅನ್ನ ಹಾರ್ಮೋನ್ ಎಂದು ಪರಿಗಣಿಸಲಾಗುತ್ತದೆ? ಅಬ್ಸರ್ವ್ ಮಾಡ್ಲತ್ತೀರಿ, ನಿಮ್ಗೊಂದ್ ಚಾರ್ಟ್ ಓದಂದಿದ್ನ, ವಿಟಮಿನ್ A to K, ಫಿಕ್ಸ್ ಕ್ವಶನ್. ಪ್ರತಿ ವಿಡಿಯೋದಾಗ ಒಂದ್ ಕ್ವಶನ್ ಅದ ನೋಡ್ರಿ, ಅಂದ್ರೆ ಪ್ರತಿಯೊಂದು PSC ಎಕ್ಸಾಮ್ ಕ್ವಶನ್ ಹೊಂಟದ್ರಿ. ಒಂದ್ 2 ಎಕ್ಸಾಮ್ ಒಂದ್ ಪೇಪರ್ ತಗೊಂಡಿರ್ತೀನಿ ನಾನು, ಪ್ರತಿ 2 ಎಕ್ಸಾಮ್ ಒಂದ್ ಕ್ವಶನ್ ಹೊಂಟದ್ರಿ. ಅಂದ್ರೆ ಅದ್ರ ಎಷ್ಟು ಇಂಪಾರ್ಟೆಂಟ್ ಅರ್ಥ ಮಾಡ್ಕೋರಿ. ವಿಟಮಿನ್, ಯಾವ ವಿಟಮಿನ್ ಅನ್ನ ಹಾರ್ಮೋನ್ ಅಂತ ಕೂಡ ಪರಿಗಣನೆ ಮಾಡ್ತೀವಿ? ವಿಟಮಿನ್ K, ವಿಟಮಿನ್ B, ವಿಟಮಿನ್ C, ವಿಟಮಿನ್ D. ಸೊ ವಿಟಮಿನ್ D ಅನ್ನ ನಾವು ಹಾರ್ಮೋನ್ ಅಂತಲೂ ಕರಿತೀವಿ, ವಿಟಮಿನ್ D. ಜಾನುವಾರುಗಳಲ್ಲಿ ಕಾಲುಬಾಯಿ ಕಾಯಿಲೆಯು ಇದರಿಂದ ಉಂಟಾಗುತ್ತದೆ. ನೋಡ್ರಿ, ಸತಿ ರಿಪೀಟ್ ಆಗಿದೆ, ಕಾಲುಬಾಯಿ ರೋಗ. ವೈರಸ್, ಫಂಗೈ, ಬ್ಯಾಕ್ಟೀರಿಯಾ, ಅಲ್ಗೆ. ಸೊ ಆನ್ಸರ್ ಏನು? ವೈರಸ್. ಆಲ್ರೆಡಿ ರಿಪೀಟ್ ಆಗಿದ್ರಿ ಬಹಳ ಸತಿ. ಯಾರು ವಿಡಿಯೋಸ್ ನೋಡಿರ್ತೀರಿ ಅವ್ರಿಗೆ ಫೀಲ್ ಆಗ್ತಿರ್ತದೆ ಎಲ್ಲಾ ಕ್ವಶನ್ ರಿಪೀಟ್ ಆಗ್ಲತ್ತವ ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ, ಉಭಯಚರಗಳಲ್ಲಿ ಅಂದ್ರೆ ಉಭಯವಾಸಿಗಳಲ್ಲಿ ಈ ಕೆಳಗಿನ ಯಾವುದು ವಿಶಿಷ್ಟವಾಗಿದೆ? ಚರ್ಮದ ಉಸಿರಾಟ, ಕಣ್ಣು ರೆಪ್ಪೆಯ ಪೊರೆ, ಬೆನ್ನು ಹುರಿಯ ಗೈರು, ಯಾವುದೂ ಅಲ್ಲ. ಚರ್ಮದ ಉಸಿರಾಟ. ಉಭಯವಾಸಿ ಅಂದ್ರೆ ನೀರಲ್ಲೂ ಮತ್ತು ಭೂಮಿಯ ಮೇಲೂ ಜೀವನ ಸಾಗಿಸ್ತೇವೆ. ಎಕ್ಸಾಂಪಲ್ ಕಪ್ಪೆ, ಚರ್ಮದ ಮೂಲಕ ಉಸಿರಾಟ ಮಾಡ್ತೀವಿ, ಅದ್ರ ಸ್ಪೆಷಾಲಿಟಿ, ಅದು ಸ್ಪೆಷಾಲಿಟಿ. ನೆಕ್ಸ್ಟ್, ಮೀಥೇನ್ ನೊಂದಿಗೆ ಜೊತೆಗೂಡದ್ದು ಯಾವುದು? ಚಂದ ಓದಬೇಕು. ಜೊತೆಗೂಡದ್ದು ಅಂತ ಕೇಳಿದ್ದಾನೆ. ಫಸ್ಟ್ ಗಣಿ ಸ್ಫೋಟಕ, ಗೋಬರ್ ಗ್ಯಾಸ್, A ಮತ್ತು B ಯಾವುದೂ ಅಲ್ಲ. ಓಕೆ, ಸಿ ನೋಡ್ರಿ, ನೀವು ಮೀಥೇನ್ ನೊಂದಿಗೆ ಗಡಬಡ ಹೆಂಗ್ ಮಾಡ್ತೀರಿ? ಮೀಥೇನ್ ನೊಂದಿಗೆ ಅಂತ ನೋಡ್ತೀರಿ, ಗೋಬರ್ ಗ್ಯಾಸ್ ಮೀಥೇನ್ ಅದ ನಿಮ್ಗೆ ಗೊತ್ತಿರ್ತದ, ಪಟ್ನೆ B ಹಾಕ್ತಿರಿ. ಹಂಗಲ್ಲ, ಮೀಥೇನ್ ನೊಂದಿಗೆ ಜೊತೆಗೂಡದ್ದು ಯಾವ್ದು ಸೇರಲ್ಲ ಅಂತ ಕೇಳತ್ತೇನ್ರವ. ಗಣಿ ಸ್ಫೋಟಕದಲ್ಲಿ ಮೀಥೇನ್ ಕಂಡು ಬರುತ್ತಾ? ಎಸ್, ಕಂಡು ಬರುತ್ತೆ. ಗೋಬರ್ ಗ್ಯಾಸ್ ಅಲ್ಲಿ ಕಂಡು ಬರುತ್ತಾ? ಎಸ್, ಕಂಡು ಬರುತ್ತೆ. A ಮತ್ತು B ಎರಡರಲ್ಲಿ ಕಂಡು ಬರುತ್ತಾ? ಅಫ್ಕೋರ್ಸ್ ಕಂಡು ಬರುತ್ತೆ. A ಅಲ್ಲೂ B ಅಲ್ಲೂ ಕಂಡು ಬರುತ್ತೆ. ಸೊ ಅವರು ಜೊತೆಗೂಡದ್ದು ಅಂತ ಕೇಳಿದ್ದಾನೆ. ಸೊ ಆಪ್ಷನ್ ಏನಾಗ್ತದ್ರಿ? ಮೇಲಿನ ಯಾವುದೂ ಅಲ್ಲ, ಅಂದ್ರೆ ಎಲ್ಲವೂ ಸೇರ್ತವೆ, ಜೊತೆಗೂಡೋದು ಯಾವುದೂ ಇಲ್ಲ ಅಂತ ಅರ್ಥ. ಆಪ್ಷನ್ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಗೇನ್ ಇದು ರಿಪೀಟ್ ಆಗ್ಯದ ನೋಡ್ರಿ, ಮಾನ್ ಎಫ್ರೇದಾಗೆ ಆಗ್ಯದ. ಈ ಕೆಳಗಿನ ಯಾವುದು ಜೀವಕೋಶದ ಶಕ್ತಿ ಕೇಂದ್ರ ಅಂತ ಕರೀತಾರೆ? ಸೆಂಟ್ರಿಯೋಲ್, ಲೈಸೋಸೋಮ್, ಮೈಟೋಕಾಂಡ್ರಿಯಾ, ಕಾಲ್ಗಿ ಅಪರೇಟಸ್. ಆಪ್ಷನ್ ಬಿ, ಮೈಟೋಕಾಂಡ್ರಿಯಾ. ನೆಕ್ಸ್ಟ್, ಸಸ್ಯ ಕೋಶದಲ್ಲಿ ಆಹಾರ ಸಾಗಾಣಿಕೆಗೆ ಬಳಕೆಯಾಗುವ ವಸ್ತು. ಆಹಾರ ಸಾಗಾಣಿಕೆಗೆ ಬಳಕೆಯಾಗುವ ವಸ್ತು ಪೇರಂ ಕೈಮಾ, ಸ್ಕ್ಲೇರಂ ಕೈಮಾ, ಫ್ಲೋಯಂ, ಝೈಲಂ. ಯಾವುದು ಅಂತಂದ್ರೆ ಫ್ಲೋಯಂ, ಝೈಲಂ. ಎರಡು ಇಂಪಾರ್ಟೆಂಟ್, ರಿಪೀಟ್ ಆಗ್ಯಾವ ಆಲ್ರೆಡಿ ಕ್ವಶನ್. ಫ್ಲೋಯಂ ಆಹಾರ ಸಾಗಾಣಿಕೆ ಮಾಡ್ತದೆ, ಝೈಲಂ ನೀರು ಮತ್ತು ಖನಿಜ ಸಾಗಾಣಿಕೆ ಮಾಡ್ತದೆ. ಝೈಲಂ ವಾಟರ್ ಅಂಡ್ ಮಿನರಲ್ಸ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡೋ ಕೆಲಸ ಮಾಡ್ತದೆ. ಓಕೆ, ನೆನ್ಪಿಟ್ಕೋರಿ, ಫ್ಲೋಯಂ ಫುಡ್, ಫ್ಲೋಯಂ ಫ್ಲೋಯಂ ಅಂದ್ರೆ ಏನ್ರಿ? ಫುಡ್ ಟ್ರಾನ್ಸ್ಫರ್ ಮಾಡ್ತದೆ. ಇದು ನೆನ್ಪಿಟ್ಕೋರಿ. ಝೈಲಂ ಆಟೋಮೆಟಿಕ್ ನೆನ್ಪಿರ್ತದ ನೀರ್ ಅಂತ ಹೇಳಿ. ರೈಟಾ? ಫ್ಲೋಯಂ ಅಂದ್ರೆ ಫುಡ್ ಟ್ರಾನ್ಸ್ಪೋರ್ಟ್ ಮಾಡ್ತದೆ. ನೆಕ್ಸ್ಟ್, ಶೀತ ರಕ್ತ ಪ್ರಾಣಿಗಳು ಎಂದರೆ? ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಅಂದ್ರೆ ಏನು ಅಂತ ಕೇಳುತ್ತೇನೆ. ಶೀತ ರಕ್ತವಿರುವ ಪ್ರಾಣಿಗಳು, ಉಗ್ರವಾಗಿರುವ ಪ್ರಾಣಿಗಳು, ವಾತಾವರಣದ ಉಷ್ಣತೆ ಆಧರಿಸಿ ದೈಹಿಕ ಉಷ್ಣತೆಗೆ ಬದಲಾಗುವ ಪ್ರಾಣಿಗಳು. ಆಪ್ಷನ್ ಡಿ, ದೈಹಿಕ ಉಷ್ಣತೆ ಸ್ಥಿರವಾಗಿರುವ ಪ್ರಾಣಿಗಳು. ಆಪ್ಷನ್ ಸಿ ಇಸ್ ದ ಆನ್ಸರ್. ಶೀತ ರಕ್ತ ಪ್ರಾಣಿಗಳು ಅಂತಂದ್ರೆ ವಾತಾವರಣದ ಉಷ್ಣತೆ ಆಧರಿಸಿ ದೈಹಿಕ ಉಷ್ಣತೆಯನ್ನ ಬದಲಾಯಿಸ್ತವೆ. ಸೊ ಹೊರ ಟೆಂಪರೇಚರ್ ಹೈ ಇತ್ತು ಅಂದ್ರೆ ಒಳಗಡೆ ಏನ್ ಮಾಡ್ಕೊಂಡ್ಬಿಡ್ತವೆ? ಕೋಲ್ಡ್ ಮಾಡ್ಕೊತವೆ. ಹೊರಗಡೆ ಕೋಲ್ಡ್ ಇತ್ತು ಅಂದ್ರೆ ಒಳಗಡೆ ಬೆಚ್ಚಗ್ ಮಾಡ್ಕೊಂತವೆ, ತಮ್ಮಂತಾವೆ. ಆ ರೀತಿ ಶೀತ ರಕ್ತ ಪ್ರಾಣಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡ್ರಿ,
ಉಷ್ಣವನ್ನ ಉತ್ತಮವಾಗಿ ಹೀರಿಕೊಳ್ಳುವ ಸಾಧನ. ಉಷ್ಣವನ್ನ ಉತ್ತಮವಾಗಿ ಹೀರಿಕೊಳ್ಳುವ ಸಾಧನ. ಪವರ್ ಎಮಿಟರ್ಸ್, ನಾನ್ ಎಮಿಟರ್ಸ್, ಹೈಲಿ ಪಾಲಿಶ್ಡ್, ಗುಡ್ ಎಮಿಟರ್ಸ್. ಸೊ ಆಪ್ಷನ್ ಡಿ ಗುಡ್ ಎಮಿಟರ್ಸ್ ಅಂತ ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ, ಸೋನೋಗ್ರಫಿಯಲ್ಲಿ ಬಳಕೆಯಾಗುವ ಅಲೆಗಳೆಂದರೆ, ಸೋನೋಗ್ರಫಿದಾಗ ಯಾವ ಅಲೆಗಳು ಬಳಸ್ತೀವಿ ಅಂತ ಕೇಳ. ಈ ಕ್ವಶನ್ ಕೂಡ ಮೊನ್ನೆ FDA KA ನಡೆಸಿರ್ತಕ್ಕಂತಹ 708 ಎಕ್ಸಾಮ್ ಅಲ್ಲಿ ಇದನ್ನ ಕೇಳಿದ್ದಾನೆ. ಮೈಕ್ರೋವೇವ್ಸ್, ಅಲ್ಟ್ರಾಸೋನಿಕ್ ವೇವ್ಸ್, ಇನ್ಫ್ರಾರೆಡ್ ವೇವ್ಸ್, ಸೌಂಡ್ ವೇವ್ಸ್. ಏನು? ಅಲ್ಟ್ರಾಸೋನಿಕ್ ವೇವ್ಸ್. ಓಕೆ, ಶ್ರವಣಾತೀತ ತರಂಗ ಅಂತ ಕೊಡ್ತಾನೆ. ನೆಕ್ಸ್ಟ್ ಕ್ವಶನ್, ಫ್ಯೂಸ್. ಫ್ಯೂಸ್ ತಂತಿಯು ಕೆಳಗಿನ ಯಾವುದನ್ನ ಹೊಂದಿರಬೇಕು? ಫ್ಯೂಸ್ ಗುಣಲಕ್ಷಣ ಏನು? ಹೆಚ್ಚಿನ ಪ್ರತಿರೋಧ ಮತ್ತು ಕರಗುವ ಬಿಂದು. ಆಪ್ಷನ್ ಏನೇ ಆನ್ಸರ್ ಅದ ನೋಡ್ರಿ. ಹೆಚ್ಚಿನ ಪ್ರತಿರೋಧ ಮತ್ತು ಕಡಿಮೆ ಕರಗುವ ಬಿಂದುವನ್ನು ಹೊಂದಿರಬೇಕು. ಓಕೆ ರೈಟಾ? ಹೆಚ್ಚಿನ ಪ್ರತಿರೋಧ ಅಂದ್ರೆ ಎಲೆಕ್ಟ್ರಿಸಿಟಿ ಪಾಸ್ ಆಗ್ಲಿಕ್ಕೆ. ಫ್ಯೂಸ್ ಬಗ್ಗೆ ಓದ್ರಿ. ಎಲೆಕ್ಟ್ರಿಸಿಟಿ ಪಾಸ್ ಆಗ್ಲಿಕ್ಕೆ ತುಂಬಾ ಜಾಸ್ತಿ ವೋಲ್ಟೇಜ್ ಅಲ್ಲಿ ಬಂತು ಅಂದ್ರೆ ಏನಾಗುತ್ತೆ? ಫ್ಯೂಸ್ ಬೇಗ ಹೀಟ್ ಆಗಿ ಕಟ್ ಆಗುತ್ತೆ. ಸೊ ಹೊರಗಡೆ ಬರ್ತಕ್ಕಂಥ ಕರೆಂಟು ಮನೆಯ ಉಪಕರಣಗಳಿಗೆ ಹಾನಿ ಆಗದಂತೆ ತಡೆಯೋ ಕೆಲಸ ಫ್ಯೂಸ್ ಮಾಡ್ತದೆ. ಓದ್ರಿ ಸ್ವಲ್ಪ ಫ್ಯೂಸ್ ಬಗ್ಗೆ ಚೆನ್ನಾಗಿ ಓದ್ರಿ. ನೆಕ್ಸ್ಟ್, ಶಬ್ದ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಮಾರ್ಪಡಿಸುವ ಸಾಧನ ಯಾವುದು ಅಂತಂದ್ರೆ ಮೈಕ್ರೋಫೋನ್, ಲೌಡ್ ಸ್ಪೀಕರ್, ಸೋನೋಮೀಟರ್, ಇಯರ್ಫೋನ್. ಆಪ್ಷನ್ ಎ ಮೈಕ್ರೋಫೋನ್ ಅಂತ ನೋಡ್ತೀವಿ. ಇದು ಶಬ್ದ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಕನ್ವರ್ಟ್ ಮಾಡ್ತದೆ. ಓಕೆ, ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನ ಯಾವುದು ಪರಮಾಣು ಖನಿಜವಾಗಿರುತ್ತದೆ? ತಾಮ್ರ, ಕಬ್ಬಿಣ, ಬಾಕ್ಸೈಟ್, ಯುರೇನಿಯಂ. ಸೊ ಆನ್ಸರ್ ಯುರೇನಿಯಂ. ಪರಮಾಣು ಖನಿಜ ಯಾವುದು? ಯುರೇನಿಯಂ ಆಗಿರ್ತದ್ರಿ. ನೆಕ್ಸ್ಟ್, ಈಸ್ಟ್ ಎಂಬುದು ಈ ಕೆಳಗಿನ ಯಾವುದರ ಉದಾಹರಣೆ ಆಗಿದೆ? ಫಂಗೈ, ಬ್ಯಾಕ್ಟೀರಿಯಾ, ಅಲ್ಗೆ ಮತ್ತು ಯಾವುದೂ ಅಲ್ಲ. ಸೊ ಫಂಗೈ ಅಂತ ನೋಡ್ತೀವಿ. ಶಿಲೀಂಧ್ರ. ಈಸ್ಟ್ ಅನ್ನೋದೊಂದು ಶಿಲೀಂಧ್ರ, ಫಂಗೈ ಅಂತ ನೋಡ್ತೀವಿ. ನೆಕ್ಸ್ಟ್, ಸ್ಕರ್ವಿ ಎಂಬುದು ಈ ಕೆಳಗಿನ ಯಾವ ವಿಟಮಿನ್ ಕೊರತೆಯಿಂದ ಬರುತ್ತದೆ? ನೋಡ್ರಿ, ಅಗೇನ್ ಈ ವಿಡಿಯೋದಾಗ ನೋಡಿದ ವಿಟಮಿನ್ಸ್ ಮೇಲೆ ಕ್ವಶನ್, ಲಾಸ್ಟ್ ವಿಡಿಯೋದಾಗೂ ನೋಡಿದ್ದು, ಅದಕ್ಕಿಂತ ಬಿಫೋರ್ ವಿಡಿಯೋದಾಗ ನೋಡಿದ್ದು, ಎಲ್ಲಾ PS ರಿಪೀಟ್ ಆಗ್ಯಾವ್ರಿ. ಮತ್ತೆ ಒಂದ್ ರಿಪೀಟ್ ಆಗ್ಯದ ನೋಡ್ರಿ ಇದು. ಸ್ಕರ್ವಿ ಎಂಬುದು ಯಾವ ವಿಟಮಿನ್ ಕೊರತೆಯಿಂದ ಬರುತ್ತದೆ? ಈ ಕ್ವಶನ್ ರಿಪೀಟ್ ಆಗಿ ಬಳಸುತ್ತೀರಿ. ವಿಟಮಿನ್ B1, ವಿಟಮಿನ್ ಡಿ, ವಿಟಮಿನ್ ಸಿ, ವಿಟಮಿನ್ ಕೆ. ಯಾವ್ದ್ರಿ? ವಿಟಮಿನ್ ಸಿ ಇಸ್ ದ ಆನ್ಸರ್. ವಿಟಮಿನ್ ಸಿ ಇಸ್ ದ ಆನ್ಸರ್. ಓಕೆ, ಸ್ಕರ್ವಿ. ಓಕೆ, ಹೊಸಡುಗಳಲ್ಲಿ ರಕ್ತಸ್ರಾವ ಆಗ್ತದೆ. ಸಿಟ್ರಿಕ್ ಆಮ್ಲ ಇರ್ತಕ್ಕಂತಹ ಹಣ್ಣುಗಳನ್ನ ತಿನ್ಬೇಕು. ಓಕೆ, ಹುಳಿ ಹಣ್ಣುಗಳನ್ನ ತಿನ್ಬೇಕು. ನೋಡ್ರಿ ಓದ್ರಿ ಚಾರ್ಟ್ ತುಂಬಾ ಚೆನ್ನಾಗಿದೆ. ಇಂಪಾರ್ಟೆಂಟ್ ಕೂಡ. ಪ್ರಾಣಿಗಳಲ್ಲಿ ಕಾಲು ಮತ್ತು ಬಾಯಿ ರೋಗ. ನೋಡ್ರಿ ಜಸ್ಟ್ ನೋಡಿ ಕ್ವಶನ್, ಜಸ್ಟ್ ಇದೇ ವಿಡಿಯೋದ ನೋಡಿದೆವು ಅಂದ್ರೆ PS ಹೆಂಗ್ ರಿಪೀಟ್ ಆಗ್ತಾವ ನೋಡ್ರಿ ಕ್ವಶನ್. ಓಕೆ, ಅದು ಬೇರೆ ಏರ್ದದ, ಇದು ಬೇರೆ ಏರ್ದದ ಕ್ವಶನ್. ಹೌದ್ರಿ, ಸೇಮ್ ಕ್ವಶನ್ ರಿಪೀಟ್ ಆಗ್ತದ್ರಿ. ಯಾವ್ದರಿಂದ ಬರ್ತದೆ? ಬ್ಯಾಕ್ಟೀರಿಯಾ, ಪ್ಯಾರಾಸೈಟ್, ವೈರಸ್, ಫಂಗಸ್. ಜಸ್ಟ್ ಹೇಳಿನಿ, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆನಪಿದ್ರಿ ನೋಡ್ಬೇಡ್ರಿ, ಹೋಗಿ ವಾಪಸ್ ನೋಡ್ಬೇಡ್ರಿ. ನೆನಪಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಟ್ರೈ ಮಾಡ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಹರ್ಬೇರಿಯಂ ಎಂಬುದು. ಹರ್ಬೇರಿಯಂ ಅಂತಂದ್ರೆ ಏನಿಲ್ರಿ, ಏನ್ ಮಾಡ್ತಾರ? ಗಿಡಗಳನ್ನ ಏನ್ ಮಾಡ್ತಾರೆ? ಪ್ರಿಸರ್ವ್ ಮಾಡಿರ್ತಾರ, ಒಣಗ್ ಮಾಡಿ ತೆಗೆದಿಡ್ತಾರ, ಅದ್ರ ಬಗ್ಗೆ ಬರ್ದಿಡ್ತಾರ, ಒಂದ್ ಲೈಬ್ರರಿ ತರ ಮಾಡಿರ್ತಾರೆ. ಓಕೆ, ಅಂದ್ರೆ ಪ್ರಿಸರ್ವ್ ಮಾಡ್ತಾರೆ ಗಿಡಗಳನ್ನ, ಅದನ್ನ ಹರ್ಬೇರಿಯಂ ಅಂತ ಕರಿತೀವಿ. ಸೊ ಅದಕ್ಕೆ ಆನ್ಸರ್ ಏನು ಅಂತಂದ್ರೆ ಆಪ್ಷನ್ ಡಿ ಆಗಿರ್ತದ್ರಿ. ಒಣಗಿದ ಮಾದರಿ ಗಿಡಗಳ ಸಂರಕ್ಷಣಾ ಕೇಂದ್ರ ಏನ್ ಮಾಡ್ತೀವಿ ನಾವು? ಇದನ್ನ ಸಂರಕ್ಷಣೆ, ಕನ್ಸರ್ವ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್, ಸಾಮಾನ್ಯ ಗಾಜು. ಲಾಸ್ಟ್ ಕ್ವಶನ್ ನೋಡ್ರಿ, ಸಾಮಾನ್ಯ ಗಾಜು ಈ ಕೆಳಗಿನ ಯಾವುದರ ಮಿಶ್ರಣ ಅಂತ ಕೇಳಿದ್ದೇನೆ. ಸೊ ಗಾಜು ಅಂದ್ರೆ ಏನೇನು ಹಾಕ್ತಿವಿ ಅದರಲ್ಲಿ? ಸೋಡಿಯಂ ಸಿಲಿಕೇಟ್, ಕ್ಯಾಲ್ಸಿಯಂ ಸಿಲಿಕೇಟ್, ಸಿಲಿಕಾ ಅಂತ. ಸೋಡಿಯಂ ಸಿಲಿಕೇಟ್, ಕ್ಯಾಲ್ಸಿಯಂ ಸಿಲಿಕೇಟ್, ಕೇವಲ ಸೋಡಿಯಂ ಸಿಲಿಕೇಟ್ ಮತ್ತು ಸಿಲಿಕಾ ಯಾವುದು ಅಲ್ಲ. ಎಲ್ಲಾ ಮೂರು ಬಳಸ್ತೀವಿ. ಆಪ್ಷನ್ ಎ ಸೋಡಿಯಂ ಸಿಲಿಕೇಟ್, ಕ್ಯಾಲ್ಸಿಯಂ ಸಿಲಿಕೇಟ್ ಮತ್ತೆ ಸಿಲಿಕಾ. ಸಿಲಿಕಾನ್ ಡೈಆಕ್ಸೈಡ್ ಅಂತಾನೂ ಕೊಡ್ತಾನೆ, ಸಿಲಿಕಾ ಅಂತಾನೂ ಕೊಡ್ತಾನೆ. ಸೊ SiO2 ಹೇಳಿದೀನಿ ಇದು ಆಲ್ರೆಡಿ. SiO2 ಸಿಲಿಕಾ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇದಾಗಿತ್ತು ಸೂಪರ್ 30 ಕ್ವಶನ್ಸ್ PSI ಅಲ್ಲಿ ಕೇಳಿರ್ತಕ್ಕಂಥದ್ದು. ರೈಟಾ? ಸೊ ಇದೇ ತರಹ ವಿಡಿಯೋಗಾಗಿ ಅದೇ ರೀತಿ ಎಲ್ಲಾ ಸಬ್ಜೆಕ್ಟ್ ಗಳ ಮೇಲೂ ಎಲ್ಲಾ ಕ್ವಶನ್ ಗಳನ್ನ ಮಾಡ್ಬೇಕು ಅನ್ಕೊಂಡಿದೀವಿ. ಸೊ ಇದೇ ತರ ವಿಡಿಯೋಸ್ ಅಪ್ಡೇಟ್ ಬರ್ಬೇಕು ಅಂತಂದ್ರೆ ನನ್ನ ಶರಣ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಜೊತೆಗೆ ಬೆಲ್ ಬಟನ್ ನ ಪ್ರೆಸ್ ಮಾಡಿ. ಸೊ ವಿಡಿಯೋ ಬಿಟ್ಟ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಡೈಲಿ 30 ಕ್ವಶನ್ ಮಾಡ್ರಿ ಸರ್, ಸಾಕು. 30 ಕ್ವಶನ್ಸ್ ಯಾರು ಮಾಡಲ್ಲ, ನೀವು ಮಾಡ್ತಾ ಹೋಗಿ, ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸೂಪರ್ 30 ಕ್ವಶನ್ ಒಂದಿಗೆ ಬರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.